ನನಗೆ ಎಲ್ಲರೂ ಸೇರಿ ಮೋಸ ಮಾಡಿಬಿಟ್ರು ಎಂದು ಕಣ್ಣೀರು ಹಾಕಿದ ಮೇಘ್ನಾ ರಾಜ್. ಈಗ ಮೇಘ್ನಾ ರಾಜ್ರವರ ಎರಡನೇ ಮದುವೆ ತುಂಬ ಅಂದರೆ ತುಂಬಾ ಸಖತ್ ಟ್ರೆಂಡ್ನಲ್ಲಿದೆ. ಕಿರುತೆರೆಯ ಚಿತ್ರರಂಗದ ನಟಿಯಾದಂತಹ ಒಂದು ಮೇಘ್ನಾ ರಾಜ್ರವರ ಬಗ್ಗೆ ಈಗ ಎಲ್ಲೆಡೆ ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ನಾನು ನಂಬಿದವರೇ ನನಗೆ ಮೋಸ ಮಾಡಿಬಿಟ್ರು, ನಾನು ಯಾರನ್ನ ನಂಬೋದಿಲ್ಲ, ನಾನು ಯಾರನ್ನ ಹೆಚ್ಚಾಗಿ ನಂಬಿದ್ನೋ, ಯಾರು ನನ್ನ ಜೊತೆಯಾಗಿ ಸಾಯೋವರೆಗೂ ಇರ್ತಾರೆ ಅಂತ ನಂಬಿದ್ನೋ ಅವರೇ ನನಗೆ ಕೈ ಕೊಟ್ಬಿಟ್ರು. ಸೊ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ನಂತರ ಎಲ್ಲರೂ ನನಗೆ ಮೋಸವನ್ನು ಮಾಡಿಬಿಟ್ರು ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಯಾರ ಬಗ್ಗೆ ಈ ಮಾತನ್ನು ಹೇಳಿದರು? ಒಂದು ಕನ್ನಡದ ಚಿತ್ರರಂಗದ ಕಿರುತೆರೆಯ ನಟಿ ಆದಂತಹ ಮೇಘ್ನಾ ರಾಜ್ ಹಾಗೆ ಚಿರಂಜೀವಿ ಸರ್ಜಾ ಇಬ್ಬರು ಒಂದು ಪ್ರೀತಿಸಿಬಿಟ್ಟು ಮದುವೆಯನ್ನ ಆದಂಥವ್ರು. ಸೊ ಇವರ ಮರಣಾನದ ನಂತರ ಇವರಿಗೆ ತುಂಬಾನೇ ಎಲ್ಲರೂ ಮೋಸ ಮಾಡಿಬಿಟ್ರಂತೆ. ಇವರು ಯಾರು ಜಾಸ್ತಿ ನಂಬಿದ್ರು ಅವರೇ ಇವರಿಗೆ ಮೋಸ ಮಾಡಿದ್ರಂತೆ. ಸೊ ಅಷ್ಟಕ್ಕೂ ಯಾರು ಇವರಿಗೆ ಮೋಸ ಮಾಡಿದ್ರು? ಸೊ ಇವರ ಎರಡನೇ ಮದುವೆ ಬಗ್ಗೆ ಏನಾಯಿತು? ಸೊ ಇವರ ಎರಡನೇ ಮದುವೆ ಆಯ್ತಾ? ಸೊ ಒಂದು ವಿದೇಶಕ್ಕೆ ಯಾಕೆ ಹೋದ್ರು ಇವರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಒಂದು ಅತ್ಯದ್ಭುತ ನಟಿ ಒಂದು ಮೇಘ್ನಾ ರಾಜ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾಕೆ ಅಂದರೆ ಹಲವಾರು ಒಂದು ಕನ್ನಡ ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳನ್ನ ಕೊಟ್ಟಂಥವರು ಮೇಘ್ನಾ ರಾಜ್ರವರು. ಸೊ ಸಿನಿಮಾಗಳ ಮೂಲಕ ಒಂದು ಮನರಂಜನೆಯನ್ನು ಮಾಡಿ, ಸೊ ಅಷ್ಟೇ ಅಲ್ಲದೆ ಕನ್ನಡ ಇಂಡಸ್ಟ್ರಿ ಬಿಟ್ಟು ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಇವರು ಒಂದು ನಟನೆಯನ್ನು ಮಾಡಿದ್ದಾರೆ. ಸೊ ಇವರ ನಟನೆಗೆ ತೆಲುಗು ಇಂಡಸ್ಟ್ರಿ ಕೂಡ ಸೈ ಎಂದಿದೆ. ಸೊ ಇಂತಹ ನಟಿ ಮೇಘ್ನಾ ರಾಜ್ರವರು ಒಂದು ಯಾರನ್ನ ಮದುವೆ ಆಗ್ತಾರೆಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರನ್ನ ಮದುವೆ ಆಗ್ತಾರೆ. ಅದಾದ ನಂತರ ವಿಧಿವಶಾತ್ ಹೇಳಬೇಕಪ್ಪ ಅಂತಂದರೆ, ದುರಾದೃಷ್ಟವಶಾತ್ ಹೇಳಬೇಕಪ್ಪ ಅಂತಂದರೆ, ಒಂದು ಚಿರಂಜೀವಿ ಸರ್ಜಾ ಅವರು ಒಂದು ಮರಣವನ್ನು ಹೊಂತಾರೆ. ಸೊ ಒಂದು ಹೃದಯಾಘಾತದಿಂದ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ತುಂಬ ಅಂದರೆ ತುಂಬ ದುಃಖ ಆಗುತ್ತೆ. ಸೊ ಅಂದಿನ ಪರಿಸ್ಥಿತಿಯಲ್ಲಿ ಅವರು ಗರ್ಭಿಣಿ ಕೂಡ ಆಗಿರ್ತಾರೆ. ಸೊ ಯಾವ ರೀತಿ ಒಂದು ಜನ ಮಾತನಾಡ್ತಾರೆ ಅಪ್ಪ ಅಂತಂದರೆ, ಸೊ ಇನ್ನೇನು ಇವಳು ಬದುಕಲ್ಲ, ಇವಳು ಸತ್ತೋಗೋದೇ ಒಳ್ಳೆಯದು, ಯಾಕಪ್ಪ ಅಂತಂದರೆ ಇನ್ನೇನು ಇವಳಿಗೆ ಯಾರೂ ಆಸರೆ ಇಲ್ಲ, ಯಾರೂ ಆಸರೆಯನ್ನು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಆಗ ಒಂದು ಮೇಘ್ನಾ ರಾಜ್ರವರು ತುಂಬಾನೇ ಒಂದು ಧೈರ್ಯವನ್ನು ಮಾಡ್ಕೊಳ್ತಾರೆ, ಧೈರ್ಯವನ್ನು ತಂದ್ಕೊಳ್ತಾರೆ. ಸೊ ಯಾರು ಏನು ಬೇಕಾದರೂ ಅನ್ನಲಿ, ನಾನು ಯಾಕೆ ತಲೆ ಕೊಡಿಸ್ಕೊಳ್ಳಿ, ನನ್ನ ಮಗನೇ ನನ್ನ ಜೀವನ, ಅಂದರೆ ನನ್ನ ಮಗ ಅಥವಾ ನನ್ನ ಮಗಳು ಹುಡ್ತಾಳೆ, ಸೊ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೋಸ್ಕರ ನಾನು ಆದರೂ ಬದುಕಲೇಬೇಕು ಅನ್ನೋ ಮಾತನ್ನು ಒಂದು ದಿಟ್ಟ ನಿರ್ಧಾರಕ್ಕೆ ಒಂದು ಮೇಘ್ನಾ ರಾಜ್ರವರು ಬರ್ತಾರೆ. ಸೊ ಅದಾದ ನಂತರ ಹಲವಾರು ಸಮಾಜದಲ್ಲಿ ನಿಂದನೆಗಳು ಬರೋಕ್ಕೆ ಶುರುವಾಗ್ತವೆ. ಸೊ ತುಂಬಾನೇ ಕೆಟ್ಟದಾಗಿ ಜನ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದ್ಯಾವುದನ್ನು ಮೇಘ್ನಾ ರಾಜ್ ತಲೆಗೆ ಹಾಕೊಳ್ಳೋದಿಲ್ಲ. ಸೊ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಸೊ ತನ್ನ ಮಗನೇ ತನಗೆ ಪ್ರಪಂಚ, ಅವನೇ ನನಗೆ ಎಲ್ಲ, ಅವನಲ್ಲೇ ನನ್ನ ಗಂಡನನ್ನ ಕಾಣ್ತೀನಿ ಅನ್ನೋ ರೀತಿ ಒಂದು ಅವನನ್ನೇ ಬೆಳೆಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸಮಾಜದಲ್ಲಿ ಯಾರೇ ಏನೇ ಅಂದ್ರು ಸೊ ಯಾವುದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಸೊ ಇಂತಹ ಮೇಘ್ನಾ ರಾಜ್ರವರು ಸೊ ತುಂಬಾನೇ ಒಂದು ಗಟ್ಟಿಗಿತ್ತಿಯಾಗಿ ತುಂಬಾನೇ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ನಿಂದ ಒಂದು ಮೇಘ್ನಾ ರಾಜ್ರವರು ನಿಲ್ತಾರೆ. ಅದಾದ ನಂತರ ಮೊನ್ನೆ ಅಷ್ಟೇ ನಾವು ನೋಡ್ಬೋದು, ನೀವು ಎರಡನೇ ಮದುವೆ ಆಗ್ತೀರಾ ಅನ್ನೋ ಮಾತನ್ನ ಕೇಳಿದಾಗ ಸೊ ಖಂಡಿತವಾಗ್ಲೂ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಯಾಕೆ ಅಪ್ಪ ಅಂತಂದ್ರೆ ಎರಡನೇ ಒಂದು ಫಾದರ್ ಫಿಗರ್ ನನ್ನ ಮಗನಿಗೂ ಕೂಡ ಬೇಕು, ನನಗೂ ಕೂಡ ಒಬ್ಬ ಪರ್ಸನ್ ಬೇಕು. ಯಾಕಪ್ಪ ಅಂತಂದ್ರೆ ನನ್ನ ಸೇಫ್ಟಿಗೋಸ್ಕರ. ಸೊ ಅಷ್ಟಕ್ಕೂ ನನಗೆ ಒಬ್ಬ ಫಾದರ್ ಫಿಗರ್ ಬೇಕು ನನ್ನ ಮಗನಿಗೆ, ನನಗಿಂತ ಹೆಚ್ಚಾಗಿ ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು. ಸೊ ಯಾಕಪ್ಪ ಅಂತಂದ್ರೆ ಒಂದು ತಂದೆಯ ಸ್ಥಾನವನ್ನು ಅವನಿಗೆ ತುಂಬಲೇಬೇಕು, ನನಗೆ ಅವನ ತಂದೆಯ ಸ್ಥಾನವನ್ನು ತುಂಬಕ್ಕೆ ಆಗೋದಿಲ್ಲ, ಸರಿಯಾಗಿ ತಾಯಿಯ ಸ್ಥಾನವನ್ನೇ ನನಗೆ ತುಂಬಕ್ಕೆ ಆಗ್ತಿಲ್ಲ, ಇನ್ನು ತಂದೆಯ ಸ್ಥಾನ ಎಲ್ಲಿಂದ ತುಂಬಲಿ? ಸೊ ಖಂಡಿತವಾಗ್ಲೂ ನನ್ನ ಮಗನಿಗೆ ಆದರೂ ಕೂಡ ಒಬ್ಬ ಅಪ್ಪ ಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವ್ರಿಗೆ ತುಂಬ ಅಂದರೆ ತುಂಬ ನಿಂದನೆಗಳನ್ನ ಮಾಡಿದ್ದಾರಂತೆ. ಸೊ ಇನ್ನು ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದ ನಂತರ ಹಲವಾರು ಒಂದು ಇವರ ಸಂಬಂಧಿಕರು ಇವರಿಗೆ ಮೋಸ ಮಾಡಿದ್ರಂತೆ. ಸೊ ಯಾರು ಕೂಡ ಮಾತನಾಡ್ಸೋಕ್ಕೆ ಹೋಗ್ಲಿಲ್ವಂತೆ. ಸೊ ಹೇಗಾಯ್ತಪ್ಪ ಅಂತಂದರೆ ಅವರ ಗಂಡನ ಹೆಸರು, ನನ್ನ ಗಂಡನ ಹೆಸರು ಹೇಳ್ಕೊಂಡೇ ಬೆಳೆದ್ಬಿಟ್ರು. ಸೊ ನಾನು ಚಿರಂಜೀವಿ ಸರ್ಜಾ ಅವರ ಹೀಗೆ, ಸೊ ಅವರ ಸಂಬಂಧಿಕರು ನಾವು ಅನ್ನೋ ಒಂದು ಹೆಸರನ್ನು ಹೇಳಿಕೊಂಡು ಸೊ ಅವರ ಹೆಸರಿನ ಮೇಲೆ ಬೆಳೆಯೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಸೊ ಅವರು ಒಂದು ಮರಣ ಹೊಂದಿದ ನಂತರ ನನಗೆ ಯಾರೂ ಒಂದು ಹೆಲ್ಪನ್ನು ಕೂಡ ಮಾಡಲಿಲ್ಲ, ಯಾರೂ ಒಂದು ಸಹಾಯವನ್ನ ಮಾಡಲಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ನಟಿ ಮೇಘ್ನಾ ರಾಜ್ರವರ ಎರಡನೇ ಮದುವೆ ವಿಚಾರ ಬಗ್ಗೆ ನೋಡಬೇಕಪ್ಪ ಅಂತಂದ್ರೆ ಆದಷ್ಟು ಬೇಗ ಎರಡನೇ ಮದುವೆ ಆಗಲಿದ್ದಾರೆ ಅಂತಕ್ಕಂಥ ಅಪ್ಡೇಟ್ಗಳು ಬರ್ತಾ ಇವೆ. ಸೊ ಇನ್ನೇನು ಅವರ ಮನೆಯಲ್ಲಿ ಗಂಡನ್ನ ನೋಡಿದ್ದಾರಂತೆ. ಸೊ ಆದಷ್ಟು ಬೇಗ ಮದುವೆ ಆಗಲಿದೆ ಅನ್ನೋ ಅಪ್ಡೇಟ್ಗಳು ಬರ್ತಾ ಇವೆ. ಸೊ ಗಂಡು ಯಾರು ಅಂತಕ್ಕಂಥದ್ದನ್ನ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಆದಷ್ಟು ಬೇಗ ಒಂದು ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಹಾಗೆ ಈ ನಿರ್ಧಾರ ಬಗ್ಗೆ ನಿಮ್ಗೆ ಏನು ಅನಿಸ್ತೆ ಅನ್ನೋದ್ರ ಕಮೆಂಟ್